ವಿಶ್ವದಲ್ಲೇ ಅತಿ ಕಡಿಮೆ ತೂಕದ ಅತಿ ಎತ್ತರದಲ್ಲಿ ಹಾರಬಲ್ಲ ಅಂತಹ ಹೆಲಿಕಾಪ್ಟರ್ ಅಂತ ಹೇಳಿದ್ರೆ ಅದು ಪ್ರಚಂಡ್ ಅಂತಾನೆ ಹೇಳ್ಬೋದು. ಸದ್ಯ ನಾನೀಗ ಯಲಹಂಕದ ವಾಯುನೆಲೆಯಲ್ಲಿ ಏರ್ ಶೋನಲ್ಲಿ ಪ್ರದರ್ಶನಕ್ಕಿಟ್ಟಿರುವಂತಹ ಪ್ರಚಂಡ್ ಹೆಲಿಕಾಪ್ಟರ್ನ ಮುಂಭಾಗದಲ್ಲಿದ್ದೀನಿ. ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಅದ್ಭುತವಾಗಿ ಈ ಒಂದು ಹೆಲಿಕಾಪ್ಟರ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ 55ರಷ್ಟು HALನಲ್ಲೇ ಈ ಒಂದು ಹೆಲಿಕಾಪ್ಟರ್ನ ನಿರ್ಮಾಣ ಮಾಡಿರುವಂಥದ್ದು. 45ರಷ್ಟು ವಿದೇಶಗಳಿಂದ ಎಕ್ವಿಪ್ಮೆಂಟ್ಗಳನ್ನು ಐಟಮ್ಸ್ಗಳನ್ನು ತಂದು ಈ ಒಂದು ಹೆಲಿಕಾಪ್ಟರ್ನ ನಿರ್ಮಾಣ ಮಾಡಲಾಗಿರುವಂಥದ್ದು. ಇದ್ರ ಬಗೆಗೆ ಮಾತಾಡಲಿಕ್ಕೆ ಡಿಫೆನ್ಸ್ ಎಕ್ಸ್ಪರ್ಟ್ ಆಗಿರುವಂತಹ ಲಿಂಗಣ್ಣ ಅವರು ಕೂಡ ಗಿರೀಶ್ ಲಿಂಗಣ್ಣ ಅವರು ಕೂಡ ನನ್ನ ಜೊತೆಲಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಪ್ರಚಂಡ್ನ ವಿಶೇಷತೆಗಳು ಏನು ಸರ್? ಈ ಪ್ರಚಂಡ್ ಹೆಲಿಕಾಪ್ಟರ್ ಏನಂದ್ರೆ, ಈ ಕಾರ್ಗಿಲ್ ಯುದ್ಧ ಆದಾಗ ಏನಾಗಿತ್ತು ಅಂದ್ರೆ, ನಮ್ಮ ಟೆರರಿಸ್ಟ್ಗಳು ಹತ್ತತ್ರ 4800 ಮೀಟರ್ ಅಂದ್ರೆ 4.8 ಕಿಲೋಮೀಟರ್ಸ್ ಅಂತಾನೆ ಇಟ್ಕೊಳ್ಳಿ, ಅಲ್ಲಿ ಗುಹೆಗಳಲ್ಲಿ ಅಡಗಿದ್ರು. ಅಲ್ಲಿ ಹೋಗಿ ಯಾವ ಹೆಲಿಕಾಪ್ಟರ್ ಆ ಗುಹೆ ಮೇಲ್ಗಡೆ ಹೋಗಿ ಬಾಂಬ್ ಎತ್ತಾಕೋದು ಆ ಥರ ಮಾಡಕ್ಕೆ ನಮ್ಗೆ ಯಾವುದೇ ವಿಧವಾದ ಹೆಲಿಕಾಪ್ಟರ್ಗಳು ನಮ್ಮ ಹತ್ರ ಇರಲಿಲ್ಲ. ಆಮೇಲೆ ಇನ್ನೊಂದೇನು ಅಂದರೆ, ಈ ಸಿಯಾಚಿನ್ ಗ್ಲೇಸಿಯರ್ಸ್ ಮೇಲೆ ಈ ಚೇತಕ್ ಬಿಟ್ರೆ ಅದು ತುಂಬ ಹಳೇದಾಗಿತ್ತು ಆ ಹೆಲಿಕಾಪ್ಟ್ರು. ಆ ಎತ್ತರದಲ್ಲಿ ಹೋಗೋಷ್ಟು ಇರಲಿಲ್ಲ ಯಾವುದು ಹೆಲಿಕಾಪ್ಟರ್ಗಳು. ಇದ್ದಿದ್ದ ಹೆಲಿಕಾಪ್ಟರ್ಗಳು ಹಳೇದಾಗಿದ್ವು. ಸೊ ಈ ಥರ ಒಂದು ಟ್ಯಾಕ್ಟಿಕಲ್ ವಾರ್ಫೇರ್ಗೆ ಮತ್ತು ಈ ಒಂದು ಅತಿ ಎತ್ತರಕ್ಕೆ ಹೋಗಿ ಬಾಂಬ್ ಹಾಕೋವಂಥ ಒಂದು ಹೆಲಿಕಾಪ್ಟರ್ ತಯಾರು ಮಾಡಬೇಕು ಅಂತ ಅವಾಗ HAL ಅವ್ರಿಗೆ ಒಂದು ಐಡಿಯಾ ಬಂದು 2010ರಲ್ಲಿ ಪ್ರಚಂಡ್ ಅಂತ ಡಿಸೈನ್ ಮಾಡ್ತಾರೆ. ಇದು ವೆಯ್ಟ್ ಬಂದು ಕೇವಲ 2.2 ಟನ್ ಅಷ್ಟಿದೆ, ಅಷ್ಟೇ ಇದ್ರ ವೆಯ್ಟ್. ಇದ್ರ ಮ್ಯಾಕ್ಸಿಮಮ್ ಟೇಕ್ ಆಫ್ ವೆಯ್ಟ್ ಬಂದು ಹತ್ತತ್ರ 5.8 ಟನ್ಸ್ ತನಕ ಟೇಕ್ ಆಫ್ ಮಾಡೋಕ್ಕಾಗುತ್ತೆ. 2 ಟರೆಟ್ ನೋಡ್ಬೋದು, ಮಿಷಿನ್ ಗನ್ ಥರ 2 ಟರೆಟ್, ಮತ್ತು ವೆಪನ್ ಅಂದರೆ ಮಿಸೈಲ್ಸ್, ಎಲಿನಾ ಮಿಸೈಲ್ಸ್ ಆ ಥರ ಎಲ್ಲ ಮಿಸೈಲ್ಸ್ ಹಾಕುವಷ್ಟು ಜಾಗಗಳು 4ರಿಂದ 5 ಮಿಸೈಲ್ಸ್ಗಳು ಹಾಕೋಬೋದು. ಮತ್ತು ಟ್ಯಾಂಡಮ್ ಕಾಕ್ಪಿಟ್ ಅಂತಾರೆ, 2 ಪೈಲಟ್ ಕೂತಿರ್ತಾರೆ. ಮತ್ತು ಇದು 6.5 ಕಿಲೋಮೀಟರ್ ಅಷ್ಟು ಎತ್ತರ ಹಾರಬಲ್ಲದು ಇದು. ಸೊ ಇದು ವಿಶ್ವದಲ್ಲೇ ಇಷ್ಟು ಲೈಟ್ ಹೆಲಿಕಾಪ್ಟ್ರು ಈ ಹೈಟ್ಗೆ ಹಾರಬಲ್ಲ ಅಂತ ಹೆಲಿಕಾಪ್ಟರ್ ಇನ್ನೂ ಎಲ್ಲೂ ಇಲ್ಲ. ಅದನ್ನ ಪ್ರಚಂಡ್ ಅಂತಾನೆ ಹೇಳ್ಬೋದು ನಾವು. ಸರ್, ಈಗ ಭಾರತದ ರಕ್ಷಣಾ ಇಲಾಖೆಯಲ್ಲಿ ಒಟ್ಟು ಎಷ್ಟು ಪ್ರಚಂಡ್ಗಳ ಈಗಾಗಲೇ ಕೂಡ ನಿರ್ಮಾಣವಾಗಿರುವಂಥದ್ದು, ಮತ್ತೆ ಮತ್ತೊಂದಷ್ಟು ಪ್ರಚಂಡ್ ನಿರ್ಮಾಣಕ್ಕೆ ಕೂಡ ಈಗಾಗಲೇ ಕೂಡ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತೇಳಿ ಈಗ ನೋಡಿ, ಹತ್ತತ್ರ 15 ಲಿಮಿಟೆಡ್ ಸೀರೀಸ್ ಪ್ರೊಡಕ್ಷನ್ಸ್ ಅಂತ ಮಾಡಿ ಕೊಟ್ಟಿದ್ದಾರೆ. ಲಿಮಿಟೆಡ್ ಸೀರೀಸ್ ಪ್ರೊಡಕ್ಷನ್ ಆದಮೇಲೆ ಅದರಲ್ಲಿರೋ ಏನು ನ್ಯೂನ್ಯತೆಗಳು ಅದು ಇದೆಲ್ಲ ಒಂದು ಇದು ಮಾಡ್ತಾರೆ, ಲಿಸ್ಟ್ ಮಾಡ್ತಾರೆ. ಏನು ಇಂಪ್ರೂವ್ಮೆಂಟ್ ಬೇಕು ಫುಲ್ ಸ್ಕೇಲ್ ಪ್ರೊಡಕ್ಷನ್ಗೆ ಅಂತ ಒಂದು ಲಿಸ್ಟ್ ಮಾಡಿಕೊಡ್ತಾರೆ. ಅದನ್ನೆಲ್ಲ ಅಳವಡಿಸಿ ಹತ್ತತ್ರ 156 ಪ್ರಚಂಡ್ ತಗೋಬೇಕು ಅಂತ ಯೋಜನೆ ಹಾಕಿದ್ದಾರೆ. ಅದರಲ್ಲಿ ಹತ್ತತ್ರ 90 ಇವರಿಗೆ ಇರಬೇಕು, ಯಾರಿಗೆ ಏರ್ ಫೋರ್ಸಿಗೆ, ಮತ್ತು 60 ಆರ್ಮಿಗೆ, ಮತ್ತು ಅವರು ಆ ಥರ ಡಿವೈಡ್ ಮಾಡ್ಕೊಂಡಿದ್ದಾರೆ. ಸೊ ಬೇರೆ ಬೇರೆ ದೇಶಗಳು ಕೂಡ ಆರ್ಡರ್ನ ಕೊಟ್ಟಿದೆ ಈ ಒಂದು ಪ್ರಚಂಡ್ಗೆ ಅಂತೇಳಿ. ಪ್ರಚಂಡ್ ಆರ್ಡರ್ಗಳು, ಎನ್ಕ್ವೈರಿಗಳು ತುಂಬಾ ಇದೆ. ಇವತ್ತು ನೋಡಿ, ಮೊರಾಕೋದವ್ರು ಇದ್ದಾರೆ, ರವಾಂಡಾದವ್ರು ಇದ್ದಾರೆ, ಆಫ್ರಿಕನ್ ಕಂಟ್ರೀಸ್ ಅನೇಕ ದೇಶಗಳು, ನೈಜೀರಿಯಾ, ಅವರು ಇವರು ತುಂಬ ಜನ ಬಂದಿದ್ದಾರೆ. ಸೊ ಏನು ವ್ಯಾಪಾರ ವಹಿವಾಟಾಗುತ್ತೆ ಅಂತ ನೋಡ್ಬೇಕು ಈ ಪ್ರಚಂಡ್ ಹೆಲಿಕಾಪ್ಟರ್ ಬಗ್ಗೆ. ಸೊ ನೋಡ್ಬೇಕಾಗತ್ತೆ. ಪ್ರಚಂಡ್ನ ಮತ್ತೊಂದಷ್ಟು ವಿಶೇಷತೆಗಳು ಅಂತ ಹೇಳುವಂತದ್ದಾದ್ರೆ ಸರ್, ಬೇರೆ ಹೆಲಿಕಾಪ್ಟರ್ಗಳಿಗೆ ಅಂದ್ರೆ ಭಾರತ ದೇಶದಲ್ಲಿರುವಂತಹ ಹೆಲಿಕಾಪ್ಟರ್ಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಈ ಒಂದು ಪ್ರಚಂಡ್ನ ವಿಶೇಷತೆಗಳು ಏನೇನು ಸರ್? ನೋಡಿ, ಈ ಪ್ರಚಂಡ್ ಡಿಸೈನ್ ಮಾಡಿರೋದು ನಮ್ಮಲ್ಲಿ ALH ಧ್ರುವ್ ಅಂತ ಒಂದಿದೆ, ಮತ್ತೆ ರುದ್ರ ಅಂತಾನೂ ಇದೆ. ALH ಧ್ರುವ್ ಅಂದ್ರೆ ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ ಅಂತ. ಆ ಒಂದು ಡಿಸೈನ್ ಮೇಲೆ ಈ ಪ್ರಚಂಡ್ ಹೆಲಿಕಾಪ್ಟರ್ ಡಿಸೈನ್ ಮಾಡಿದ್ದಾರೆ. ಬಟ್ ಇದ್ರಲ್ಲಿ ಏನಂದ್ರೆ ಇನ್ನೂ ಥಿನ್ ಮಾಡಿದ್ದಾರೆ, ಅಂದ್ರೆ ಆ ಬಾಡಿ ಎಲ್ಲ ತುಂಬಾ ಥಿನ್ ಮಾಡಿದ್ದಾರೆ, ಬಹಳ ಲೈಟ್ ವೇಟ್ ಮಾಡಿದ್ದಾರೆ. ಆಮೇಲೆ ಕಂಪ್ಲೀಟ್ ಕಾಂಪೋಸಿಟ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಕಾಂಪೋಸಿಟ್ ಅಂದ್ರೆ ಸ್ಟೆಲ್ತ್ ಫೀಚರ್ ಅಂದ್ರೆ ಅದು ಇದು ರೇಡಾರ್ಗೆ ಕಾಣದೇ ಇರುವಂತ ಫೀಚರ್ಸ್ ಆ ಥರ ಮಾಡಿದ್ದಾರೆ. ಇದು ವೇಗ ಬಂದು ಹತ್ತತ್ರ 270 km/h ವೇಗದಲ್ಲಿ ಹೋಗುತ್ತೆ. ಮತ್ತು ಇದು ಕ್ಲೈಂಬಿಂಗ್ ಅಂದರೆ 747 m/s ರೇಟ್ ಸ್ಪೀಡಲ್ಲಿ ಕ್ಲೈಂಬಿಂಗ್ ರೇಟ್ ಇದೆ. ಸೊ ಇದೆಲ್ಲ ವಿಶೇಷತೆಗಳಿದಾವೆ ಇದರಲ್ಲಿ. ಈ ಪ್ರಚಂಡ್ನಲ್ಲಿ ಎಷ್ಟು ಜನ ಪೈಲಟ್ಗಳು ಸಂಚಾರವನ್ನು ಮಾಡ್ಬೋದು, ಮತ್ತು ಇದರಲ್ಲಿ ಹಿಂಭಾಗದಲ್ಲೂ ಕೂಡ ಬೇರೆ ಬೇರೆಯವರಿಗೆ ಅಂದರೆ ಪ್ರಯಾಣವನ್ನು ಮಾಡಲಿಕ್ಕೆ ಅವಕಾಶ ಇದೆ ಇದರಲ್ಲಿ ಅಂತ? ಇದರಲ್ಲಿ ಅವಕಾಶ ಮಾಡ್ಬೋದು. ಇದು ಹಿಂದ್ಗಡೆ ಪ್ರಯಾಣ ಮಾಡೋದ್ರಲ್ಲೂ ಅವಕಾಶ ಮಾಡ್ಬೋದು. ಬಟ್ ಮುಂದ್ಗಡೆ 2 ಪೈಲಟ್ ಅಂತೂ 2 ಪೈಲಟ್ಗೆ ಆಗುವಂಥ ಜಾಗ ಮಾಡಿದ್ದಾರೆ. ಅಂದರೆ ಟ್ಯಾಂಡಮ್ ಕಾಕ್ಪಿಟ್, ಅಂದರೆ ಒಂದಿಂದ್ರೆ ಒಂದು ಪಕ್ಕದಲ್ಲ, ಒಂದಿಂದ್ರೆ, ಯಾಕಂದರೆ ಆ ಡಿಸೈನ್ನ ಸಣ್ಣಕ್ಕೆ ಮಾಡೋಕ್ಕೂ ತುಂಬ ಇದು ಮಾಡೋಕ್ಕೋಸ್ಕರ ಅದನ್ನು ಟ್ಯಾಂಡಮ್ ಕಾಕ್ಪಿಟ್ ಥರ ಮಾಡಿದ್ದಾರೆ. ಇದು ಅಡ್ವಾನ್ಸ್ ಕಾಕ್ಪಿಟ್. ಮತ್ತು ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಹೆಲ್ಮೆಟ್ ಡಿಟೆಕ್ಷನ್ ಇರುತ್ತೆ. ಅಂದರೆ ಒಂದು ಕಡೆ ಹೆಲ್ಮೆಟ್ ಫೋಕಸ್ ಮಾಡಿ ಒಂದು ಕಡೆ ಟಾರ್ಗೆಟಲ್ಲಿ ಹೊಡಿಬೇಕು
ಮಾಡಬೇಕು ಅಂದರೆ ಆ ಅಡ್ವಾನ್ಸ್ ಟೆಕ್ನಾಲಜೀಸ್ ಎಲ್ಲ ಇದರಲ್ಲಿ ಅಳವಡಿಸಿದ್ದಾರೆ. ಸೊ ಅಡ್ವಾನ್ಸ್ ಟೆಕ್ನಾಲಜೀಸು ಅಡ್ವಾನ್ಸ್ ಕಾಕ್ಪಿಟ್ ಅಂತಲೇ ಹೇಳ್ಬೋದು. ಮತ್ತು ಈ ಗ್ಲಾಸ್ ಶೀಲ್ಡ್ಸ್ನು ಭಾಳ ಡಿಸೈನು ಭಾಳ ಆಲ್ 360 ಡಿಗ್ರೀಸಲ್ಲೂ ನೋಡೋವಂಥ ಡಿಸೈನು ಮಾಡಿದ್ದಾರೆ. ಇದರಲ್ಲಿ ಅನೇಕವಾದ ಫೀಚರ್ಸ್ಗಳು ಇದರಲ್ಲಿ ಅಳವಡಿಸಿದ್ದಾರೆ. ಅಂದ್ರೆ ಇವಿಷ್ಟು ಕೂಡ ಪ್ರಚಂಡನ ಹೆಲಿಕಾಪ್ಟರ್ ಏನಿದೆ ಇದ್ರ ಬಗೆಗೆ ಅಂದ್ರೆ ಡಿಫೆನ್ಸ್ ನ ಎಕ್ಸ್ಪರ್ಟ್ ಆಗಿರುವಂತಹ ಗಿರೀಶ್ ಲಿಂಗಣ್ಣ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.